ಆತ್ಮೀಯ ವಿದ್ಯಾರ್ಥಿಗಳೇ, ಈ ಟ್ರಯಲ್ ಬ್ಯಾಲೆನ್ಸ್ ಮತ್ತು ರೆಕ್ಟಿಫಿಕೇಷನ್ ಆಫ್ ಎರರ್ ಇವು 6 ಮಾರ್ಕ್ಸಿಗೆ ಸಂಬಂಧಪಟ್ಟಂಥಗಳು. ಸೊ ನಾವು ಜರ್ನಲ್ದಿಂದ ಲೇಜರ್ಗೆ ಬರ್ತೀವಿ. ಲೇಜರ್ ಬ್ಯಾಲೆನ್ಸ್ ಬಂದಮ್ಯಾಗ ಡೆಬಿಟ ಕ್ರೆಡಿಟ ಬಂದಮ್ಯಾಗ ನಾವು ಬರೆದಂಥ ಲೆಕ್ಕ ಅದು ಕರೆಕ್ಟ್ ಐತು ಇಲ್ಲೂ ನೋಡೋ ನಾವು ಟ್ರಯಲ್ ಬ್ಯಾಲೆನ್ಸ್ ತಯಾರು ಮಾಡ್ತೀವಿ. ನಾವು ಈಗಾಗಲೇ ಒಂದು ಟ್ರಯಲ್ ಬ್ಯಾಲೆನ್ಸ್ ನಿಮಗೆ ಹೇಳಿ ನಾನು. ಟ್ರಯಲ್ ಬ್ಯಾಲೆನ್ಸ್ ಈಸ್ ಲಿಸ್ಟ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸಸ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ವೇರಿಯಸ್ ಅಕೌಂಟ್ಸ್. ಬೇರೆ ಬೇರೆ ಅಕೌಂಟ್ಗಳ ಲಿಸ್ಟ್ ಅದು ಡೆಬಿಟ ಕ್ರೆಡಿಟ ಮಾಡಿ ನಮಗೆ ಲಾಸ್ಟಕ್ಕೆ ಅದು ಟೋಟಲ್ ಕರೆಕ್ಟ್ ಐತಿಲ್ಲೋ ನಾವು ನೋಡ್ತೀವಿ. ಆವಾಗ ಟೋಟಲ್ ಕರೆಕ್ಟ್ ಇತ್ತು, ನೋ ಪ್ರಾಬ್ಲಮ್ ಇಟ್ ಆಲ್. ಸಪೋಸ್ ಟೋಟಲ್ ಅಲ್ಲಿ ಮಿಸ್ಟೇಕ್ ಆಗಿತ್ತಂದರೆ ನಾವು ಏನೋ ಸಮಥಿಂಗ್ ಇದು ಮಿಸ್ಟೇಕ್ ಅಂತ ಹೇಳ್ತೀವಿ. ಆ ತಪ್ಪುಗಳನ್ನು ಮತ್ತೆ ಸರಿಪಡಿಸಬೇಕು. ಆ ತಪ್ಪುಗಳನ್ನು ಸರಿಪಡಿಸೋದನ್ನು ರೆಕ್ಟಿಫಿಕೇಷನ್ ಆಫ್ ಎರರ್. ಇಲ್ಲಿ 2 ಪಾರ್ಟ್ ಐತಿ, ಎರರ್ ಮತ್ತು ರೆಕ್ಟಿಫಿಕೇಷನ್. ಎರರ್ ಅಂದರೆ ಏನು? ಎರರ್ಸ್ ಮಿಸ್ಟೇಕ್ಸ್ ಡನ್ ಬೈ ದಿ ಬುಕ್ ಕೀಪರ್. ಎರರ್ಸ್ ಮಿಸ್ಟೇಕ್ಸ್ ಡನ್ ಬೈ ದಿ ಬುಕ್ ಕೀಪರ್. ಲೆಕ್ಕ ಬರೆಯವ ಮಾಡುವ ತಪ್ಪುಗಳನ್ನು ನಾವು ಎರರ್ ಅಂತ ಕರಿತೀವಿ. ಆ ಎರರ್ಗಳನ್ನು ತಿದ್ದುವುದನ್ನು ರೆಕ್ಟಿಫಿಕೇಷನ್ ಅಂತ ಕರಿತೀವಿ ನಾವು. ಇದು ಸಾಮಾನ್ಯವಾಗಿ 6 ಮಾರ್ಕ್ಸ್ನಾಗ ಟ್ರಯಲ್ ಬ್ಯಾಲೆನ್ಸ್ ಬೀಳ್ಬೋದು ಅಥವಾ ನಮಗೆ 6 ರೆಕ್ಟಿಫಿಕೇಷನ್ ಕೇಳ್ಬೋದು. ಇದು ಕಾಲೇಜ್ ಪ್ರಾರಂಭ ಆದಮೇಲೆ ನಿಮಗೆ ರೆಕ್ಟಿಫಿಕೇಷನ್ ಬಗ್ಗೆ ಹೇಳ್ತೀನಿ. ಯಾಕಂದರೆ ಈ ಆನ್ಲೈನ್ ಕ್ಲಾಸ್ನಾಗ ರೆಕ್ಟಿಫಿಕೇಷನ್ ಅಷ್ಟು ವಿದ್ಯಾರ್ಥಿಗಳಿಗೆ ಮನನಾಗುವುದಿಲ್ಲ. ಒಂದು ಪೂರ್ತಿಯಾಗಿ ರೂಲ್ಗಳ ಬಗ್ಗೆ ಐಡಿಯಾ ಬರಬೇಕು. ಅಸೆಟ್ಟ, ಕ್ಯಾಪಿಟಲ್ಲ, ಲಯಬಿಲಿಟಿ, ಎಕ್ಸ್ಪೆನ್ಸಸ್ಸ, ಇನ್ಕಮ, ಯಾವುದು ಡೆಬಿಟ್ ಆಕತಿ, ಯಾವುದು ಕ್ರೆಡಿಟ್ ಆಕತಿ, ಆ ರೂಲ್ ಎಲ್ಲ ಬಂದ ಮೇಲೆ ಇದು ನಮ್ಗೆ ರೆಕ್ಟಿಫಿಕೇಷನ್ ಬರ್ತೈತಿ. ಆದರೂ ಕೂಡ ಸ್ವಲ್ಪ ಥಿಯರಿ ನಿಮಗೆ ನಾನು ಮೊನ್ನೆ ಒಂದು ವಿಡಿಯೋ ಇದೊಂದು ಫೋಟೋ ಕಳಿಸಿ ನಾನು ಸ್ವಲ್ಪ ಗಮನಿಸಿಕೋರಿ. ಅದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೇನೆ. ಸೊ ಟೈಪ್ಸ್ ಆಫ್ ಎರರ್ ಅಂದರೆ ದೋಷಗಳಲ್ಲಿ ಪರಿಹಾರ ಪ್ರಕಾರಗಳು ಅಂತ ಕರಿತೀವಿ ನಾವು. ದೋಷಗಳಲ್ಲಿ ಪ್ರಕಾರಗಳು 4 ಪ್ರಕಾರದ ತಪ್ಪುಗಳು, ದೋಷಗಳು ಬರ್ತಾವೆ ನಾವು. ಎರರ್ ಆಫ್ ಒಮಿಷನ್, ಎರರ್ ಆಫ್ ಕಮಿಷನ್, ಎರರ್ ಆಫ್ ಪ್ರಿನ್ಸಿಪಲ್ಸ್ ಮತ್ತು ಕಾಂಪೆನ್ಸೇಟಿಂಗ್ ಎರರ್. ನಾಳೆ ಪ್ರಶ್ನೆ 2 ಮಾರ್ಕ್ಸ್ನಾಗ ಒಂದು ಕೇಳ್ತಾರೆ. ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಎರರ್. ತಪ್ಪುಗಳಲ್ಲಿ ಯಾವುದಾದ್ರೂ 2 ತಪ್ಪುಗಳನ್ನು ಹೇಳಿ. ಎರರ್ ಆಫ್ ಒಮಿಷನ್, ಎರರ್ ಆಫ್ ಕಮಿಷನ್, ಎರರ್ ಆಫ್ ಪ್ರಿನ್ಸಿಪಲ್ಸ್ ಮತ್ತು ಕಾಂಪೆನ್ಸೇಟಿಂಗ್ ಎರರ್. ಎರರ್ ಆಫ್ ಒಮಿಷನ್ ಲೋಪದಿಂದ ಆಗ್ತಕ್ಕಂಥ ದೋಷಗಳು ಹೇಳ್ತೀನಿ, ಕಂಟಿನ್ಯೂ ಬಂದು. ಎರರ್ ಆಫ್ ಕಮಿಷನ್ ದಾಖಲಾತಿಯ ದೋಷಗಳು. ಎರರ್ ಆಫ್ ಪ್ರಿನ್ಸಿಪಲ್ಸ್ ತಾತ್ವಿಕ ದೋಷಗಳು. ಕಾಂಪೆನ್ಸೇಟಿಂಗ್ ಎರರ್ ಸರಿದೂಗಿಸುವ ದೋಷ. ಈಗ ಈ 4 ದೋಷಗಳ ಬಗ್ಗೆ ನಾವು ನೋಡೋಣ. ಹೆಂಗಪ್ಪ? ಫಸ್ಟ್ ಒನ್, ಎರರ್ ಆಫ್ ಒಮಿಷನ್ ಅಂದರೆ ಏನು? ಟು ಒಮಿಟ್ ಅಂದರೆ ಬಿಟ್ಟು ಬಿಡು. ಅದಕ್ಕೆ ಹೇಳ್ತಾರೆ ಅವರು ಎರರ್ ಆಫ್ ಒಮಿಷನ್. ಎರರ್ ಆಫ್ ಒಮಿಷನ್ ಮೀನ್ಸ್ ಟು ಗಿವ್ ಅಪ್, ಬಿಟ್ಟು ಬಿಡ್ತೀವಿ. ಆರ್ ಒಮಿಟೆಡ್ ಅಟ್ ದ ಟೈಮ್ ಆಫ್ ರೆಕಾರ್ಡಿಂಗ್ ದಿ ಟ್ರಾನ್ಸಾಕ್ಷನ್ಸ್ ಇನ್ ಪಾಸಿಂಗ್ ಜರ್ನಲ್ ಎಂಟ್ರೀಸ್ ಆರ್ ಪೋಸ್ಟಿಂಗ್ ಲೇಜರ್. ಈಗ ನಾವೇನು ಮಾಡ್ತೀವಿ, ಜರ್ನಲ್ ಎಂಟ್ರಿ ಮಾಡೋ ಮುಂದೆ ನಾವು ಮಾಡ್ಕೊತ ಬರ್ತಿರ್ತೀವಿ. ಈಗ 1ನೇ ತಾರೀಕು ಐತಿ, ಕಮೆನ್ಸ್ ಬಿಸ್ನೆಸ್ ವಿತ್ ಮಾಡ್ತೀವಿ, 2ನೇ ತಾರೀಕು ಮಾಡ್ತೀವಿ, 3ನೇ ತಾರೀಕು ಮಾಡ್ತೀವಿ, ಒಂದು 5ನೇ ತಾರೀಕು ಒಂದು ಎಂಟ್ರಿ ಇರ್ತೈತಿ, ಬಿಟ್ಟು ಅವ್ರು 6ನೇ ತಾರೀಕು ಹೋಗ್ಬಿಡ್ತೀವಿ. ಸೊ ಅಲ್ಲಿ 5ನೇ ತಾರೀಕು ಎಂಟ್ರಿ ಸ್ಕಿಪ್ ಬಿಟ್ಟು ನಾವು. ದಟ್ ಈಸ್ ಕಾಲ್ಡ್ ಎರರ್ ಆಫ್ ಒಮಿಷನ್. ಅದು ಅಲ್ಲಿ ಹೊಂದಂಗಿಲ್ಲ. ಅದನ್ನು ಇಲ್ಲಿ ನೋಡ್ರಿ, ಇಲ್ಲಿ 2 ಪಾರ್ಷಿಯಲ್ ಒಮಿಷನ್ ಮತ್ತು ಕಂಪ್ಲೀಟ್ ಒಮಿಷನ್.
ಪೂರ್ತಿ ಎಂಟ್ರಿನ ಬಿಟ್ಟು ಅಂದರೆ ಅದು ಕಂಪ್ಲೀಟ್ ಒಮಿಷನ್. ಹೇಳಿಲ್ಲ 5ನೇ ತಾರೀಕು ಎಂಟ್ರಿ ಮಾಡೋದೇ ಬಿಟ್ಬಿಡೋದು, ಇಲ್ಲ ಪೋಸ್ಟಿಂಗ್ ಮಾಡೋದೇ ಬಿಡೋದು. ಡೆಬಿಟ್ ಸೈಡ್ ಪೋಸ್ಟಿಂಗ್ ಮಾಡೋಂಗಿಲ್ಲ, ಕ್ರೆಡಿಟ್ ಸೈಡು ಪೋಸ್ಟಿಂಗ್ ಮಾಡೋಂಗಿಲ್ಲ. ನೋ ಎಫೆಕ್ಟ್. ಕಂಪ್ಲೀಟ್ ಒಮಿಷನ್ ಇದ್ರೆ ಇಫೆಕ್ಟ್ ಆಗಂಗಿಲ್ಲ. ಡೆಬಿಟ್ ಸೈಡು ಬಿಟ್ಟಿರ್ತೀವಿ, ಕ್ರೆಡಿಟ್ ಸೈಡು ಬಿಟ್ಟಿರ್ತೀವಿ, ಇಫೆಕ್ಟ್ ಆಗಂಗಿಲ್ಲ. ಬಟ್ ಪಾರ್ಷಿಯಲ್ ಒಮಿಷನ್, ಈ ಫಾರ್ ಎಕ್ಸಾಂಪಲ್ ಕ್ಯಾಶ್ ಅಕೌಂಟ್ ಟು ರೆಂಟ್ ಅಕೌಂಟ್ ಇತ್ತು. ಕ್ಯಾಶ್ ಅಕೌಂಟ್ನ ಡೆಬಿಟ್ ಸೈಡ್ ಹೋಗಿ ಟು ರೆಂಟ್ ಬರಿತೀವಿ, ರೆಂಟ್ನಾಗ ಹೋಗಿ ನಾವು ಬಾಯ್ ಕ್ಯಾಶ್ ಅಂತ ಬರೆಯಂಗಿಲ್ಲ, ಬಿಟ್ಟು ಬಿಡ್ತೀವಿ. ದಟ್ ಈಸ್ ಕಾಲ್ಡ್, ಒಂದೇ ಕಡೆ ಹೋಗಿ ಎಂಟ್ರಿ ಮಾಡ್ತೀವಿ, ಒಂದು ಕಡೆ ಬಿಡ್ತೀವಿ. ದಟ್ ಈಸ್ ಕಾಲ್ಡ್ ಪಾರ್ಷಿಯಲ್ ಒಮಿಷನ್. ಎರಡೂ ಕಡೆ ಬರೀದು ಬಿಡ್ತೀವಲ್ಲ, ದಟ್ ಈಸ್ ಕಂಪ್ಲೀಟ್ ಒಮಿಷನ್. ಪಾರ್ಷಿಯಲ್ ಮತ್ತು ಕಂಪ್ಲೀಟ್ ಒಮಿಷನ್ ಎಕ್ಸಾಂಪಲ್ ಕೊಡ್ತಾರೆ ಅವರು. ಏನಪ್ಪ, ಸೇಲ್ಸ್ ಟು ಮೋಹನ್ ₹2000 ರಿಕಾರ್ಡೆಡ್ ಇನ್ ಸೇಲ್ಸ್ ಬುಕ್ ಓನ್ಲಿ. ಮೋಹನ್ದಾಗ ಬರೆಯಂಗಿಲ್ಲ ನೋಡಿರಿ. ಸೇಲ್ಸ್ ಬುಕ್ ಟು ಮೋಹನ್ ₹, ಹೌದಾ? ಮೋಹನ್ ಅಕೌಂಟ್ ಅಟಾಲ್ ಟು ಸೇಲ್ಸ್ ಅಕೌಂಟ್. ಸರಿ, ಮೋಹನ್ ಅಕೌಂಟ್ ಅಟಾಲ್ ಟು ಸೇಲ್ಸ್ ಅಂದಾಗ ನಾವು ಸೇಲ್ಸ್ ಬುಕ್ನಾಗ ಹೋಗಿ ಬರಿತೀವಿ. ಬಟ್ ಮೋಹನ್ರಾಗ ಟು ಸೇಲ್ಸ್ ಅಂತ ಬರೀಬೇಕು, ಬರೆಯಂಗಿಲ್ಲ. ದಟ್ ಇಸ್ ಕಾಲ್ಡ್ ಪಾರ್ಷಿಯಲ್ ಒಮಿಷನ್. ಅವಾಗ ನಮ್ದು ಅಗ್ರಿ ಆಗೋದಿಲ್ಲ. ಆಮೇಲೆ ಕೆಲವು ಸಂದರ್ಭದಲ್ಲಿ ಕಂಪ್ಲೀಟಾಗಿ ಬಿಡ್ತೀವಿ, ನಾವು ಅಂಕಿ ಬರೀದಲ್ಲೇ ಬಿಡ್ತೀವಿ. ದಟ್ ಈಸ್ ಕಾಲ್ಡ್ ಎರರ್ ಆಫ್ ಕಮಿಷನ್. ಇನ್ನು ಇಲ್ಲಿ ಬರುತ್ತೀವಿ ಇನ್ನೊಂದು ಬರುತ್ತೀವಿ ಇಲ್ಲಿ ಈ ಸೈಡ್ ಬರ್ತದೆ. ಎಸ್, ಕ್ಯಾಶ್ ಇಶ್ಯೂಡ್ ಫ್ರಾಮ್ ರಾಜು ನಾಟ್ ರೆಕಾರ್ಡೆಡ್ ಇನ್ ಕ್ಯಾಶ್ ಬುಕ್. ಸೊ ಎಂಟ್ರಿ ಏನು ಮಾಡ್ತೀವಿ ನಾವು? ಕ್ಯಾಶ್ ಅಸೆಟ್ ಇನ್ಕ್ರೀಸ್ ಡೆಬಿಟರ್. ರಾಜು ಬಂದ, ಕ್ಯಾಶ್ ಅಕೌಂಟ್ ಅಟಾಲ್ ಟು ರಾಜು, ಕ್ಯಾಶ್ ಅಕೌಂಟ್ ಅಟಾಲ್ ಟು ರಾಜು ಅಂದಾಗ ನಾ ಏನು ಮಾಡ್ತೀವಿ? ಕ್ಯಾಶ್ ಇಶ್ಯೂಡ್ ಫ್ರಾಮ್ ರಾಜು ನಾಟ್ ರೆಕಾರ್ಡೆಡ್. ಕ್ಯಾಶ್ ಬುಕ್ನೇ ಬರೋಂಗಿಲ್ಲ, ಟು ರಾಜು ಬರೋಂಗಿಲ್ಲ. ರಾಜು ಅಂದ್ರೆ ಹೋಗಿ ಬಾಯ್ ಕ್ಯಾಶ್ ತಟ್ಟ ಬರಿತೀವಿ, ಒಂದು ಇಲ್ಲ ಪೂರ ಬಿಟ್ಬಿಡ್ತೀವಿ. ದಟ್ ಈಸ್ ಕಾಲ್ಡ್ ಕಂಪ್ಲೀಟ್ ಒಮಿಷನ್. ದ ಸೆಕೆಂಡ್ ಒನ್, ಎರರ್ ಆಫ್ ಕಮಿಷನ್ ಅಂದರೆ ದಾಖಲಾತಿಯ ದೋಷಗಳು. ಎರರ್ ಕಮಿಟೆಡ್ ಡ್ಯೂ ಟು ದಿ ರಾಂಗ್ ಪೋಸ್ಟಿಂಗ್. ನೋಡಿ, ನೀವು ಮಾಡ್ತಿರ್ತಿಲ್ಲ, ಟು ಕ್ಯಾಶ್ ಹೋಗ್ಬೇಕತ್ತಿ, ಅದು ಬಂದು ಈ ಕಡೆ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಬರೀ, ಕ್ರೆಡಿಟ್ ಸೈಡ್ ಬರೀದ್ರೆ ಡೆಬಿಟ್ ಸೈಡ್ ಬರೀ. ದಟ್ ಇಸ್ ಆಲ್ಸೋ ರಾಂಗ್. ದೆನ್ ರಾಂಗ್ ಟೋಟ್ಲಿಂಗ್, ಟೋಟಲ್ ಸರಿಯಾಗಿ ಮಾಡೋಂಗಿಲ್ಲ. ನೀವು ಹೆಂಗೆ ಇಡ್ತೀರಿ ಇಂಕಿ? ಈಗ 22,000 ಐತಿ, 22,000 12,000 ಅಂದಾಗ ನೀವು ಹಿಂಗೆ 12,000 ಇಡ್ತೀರಿ, 100 ಅಂದಾಗ ಹಿಂಗೆ ಇಡ್ತೀರಿ, ಏನೋ ಮಾಡಿ ಟೋಟಲ್ ಮಾಡಿಬಿಡ್ತೀರಿ ನೀವು. ಸೊ ದ್ಯಾಟ್ ಟೋಟಲ್ ಈಸ್ ರಾಂಗ್. ರಾಂಗ್ ಟೋಟ್ಲಿಂಗ್, ರಾಂಗ್ ಪೋಸ್ಟಿಂಗ್. ಡೆಬಿಟ್ ಕಡೆ ಹೋಗೋದು ಕ್ರೆಡಿಟ್ ಕಡೆ ಹೋಗ್ತದೆ, ಕ್ರೆಡಿಟ್ ಕಡೆ ಹೋಗೋದು ಡೆಬಿಟ್ ಕಡೆ ಹೋಗ್ತೈತೆ. ದೆನ್ ರಾಂಗ್ ಬ್ಯಾಲೆನ್ಸಿಂಗ್. ನೋಡಿರಿ, ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬರ್ತೈತಿ. ಈಗ ಹೆಂಗಿರತ್ತೆ, ಇಲ್ಲಿ ಕ್ಯಾರಿ ಡೌನ್ ಆಗಿರ್ತೈತಿ, ಅಂದರೆ ಇಲ್ಲಿ ಬ್ರಾಡ್ ಡೌನ್ ಬರಬೇಕು, ಮತ್ತು ನೀವು ಇಲ್ಲೇ ಬರೆದು ಬಿಡ್ತೀರಿ ಬ್ರಾಡ್ ಡೌನ್ ಅಂತೇಳಿ. ದಟ್ ಈಸ್ ಆಲ್ಸೋ ರಾಂಗ್. ಹೀಗೆ ಇಷ್ಟಾದಮೇಲೆ ಇಲ್ಲಿ ಬರ್ತಾರೆ ಎಕ್ಸಾಂಪಲ್, ಸೋಲ್ಡ್ ಟು ಮೋಹನ್ ₹1,000 ಡೆಬಿಟೆಡ್ ಟು ಮೋಹಿನಿ ಅಕೌಂಟ್. ನೋಡಿ, ಮೋಹನ್ ಬೇರೆ, ಮೋಹಿನಿ ಬೇರೆ. ಮೋಹನ್ ಅಕೌಂಟ್ಗೆ ಡೆಬಿಟ್ ಆಗಬೇಕಾಯ್ತು, ಹೋಗಿ ಎಲ್ಲಿ ಡೆಬಿಟ್ ಆಗೈತಿ? ಮೋಹಿನಿಗೆ ಆಗೈತಿ. ದಿಸ್ ಇಸ್ ರಾಂಗ್. ಆರ್ ಪರ್ಚೇಸ್ಡ್ ಮಷಿನರಿ ಫಾರ್ ₹15,000 ಎಂಟರ್ಡ್ ಆಸ್ ₹51,000. ಮಷಿನರಿ ಅಕೌಂಟ್ ಅಟಾಲ್ ಟು ಕ್ಯಾಶ್ ಅಕೌಂಟ್ 15,000 ಆಗಬೇಕು. ಅದು ಹೋಗಿ ಏನು ಮಾಡಿ ನಾವು 51,000, ಒಂದು ಕಡೆ 51,000 ಮಾಡಿರ್ತೀವಿ, ಒಂದು ಕಡೆ 15,000 ಮಾಡಿರ್ತೀವಿ, ಅಲ್ಲಿ ಎರಡು ಕಡೆ 51 ಮಾಡಿಬಿಟ್ಟಿರ್ತೀವಿ. ದಿಸ್ ಒಂದು ಎಕ್ಸಾಂಪಲ್. ಇದು ಎರಡನೇದು. ಮೂರನೇದು ಬನ್ನಿ, ಎರರ್ ಆಫ್ ಪ್ರಿನ್ಸಿಪಲ್ಸ್. ಇದು ದೊಡ್ಡ ಅನಾಹುತ. ತಾತ್ವಿಕ ದೋಷಗಳು, ತತ್ವನ ಇದು ತಪ್ಪಿಬಿಡೋದು. ಈಗ ನೋಡಿರಿ, ನಾವು ಬೇಸಿಕಲಿ 5 ಅಕೌಂಟ್ ಮಾಡಿರ್ತೀವಿ. ಅಸೆಟ್ಟ, ಕ್ಯಾಪಿಟಲ್ಲ, ಲಯಬಿಲಿಟಿ, ಇನ್ಕಮ್ಮ ಮತ್ತು ಎಕ್ಸ್ಪೆನ್ಸಸ್. ಇವು 5 ಅಕೌಂಟ್ ಅದಾವ. ನಾವು ಈ 5 ಅಕೌಂಟ್ಗಳಿಗೆ ಡೆಬಿಟ್ ಕ್ರೆಡಿಟ್ ರೂಲ್ ಅದಾವ. ಅಸೆಟ್ನ್ಯಾಗ ಇನ್ಕ್ರೀಸ್ ಆದ ಡೆಬಿಟ್ ಮಾಡಿರಿ, ಕಡಿಮೆ ಆದ ಕ್ರೆಡಿಟ್ ಮಾಡಿರಿ. ಎಕ್ಸ್ಪೆನ್ಸಸ್ ಹೆಚ್ಚಾದ ಡೆಬಿಟ್ ಮಾಡಿರಿ, ಕಡಿಮೆ ಆದ್ರೆ ಕ್ರೆಡಿಟ್ ಮಾಡಿರಿ. ಡ್ರಾಯಿಂಗ್ಸ್ ಡೆಬಿಟ್ ಮಾಡಿರಿ, ಕ್ಯಾಪಿಟಲ್ ಹೆಚ್ಚಾದ್ರೆ ಕ್ರೆಡಿಟ್ ಮಾಡಿರಿ, ಕಡಿಮೆ ಆದ್ರೆ ಡೆಬಿಟ್ ಮಾಡಿರಿ. ಲಯಬಿಲಿಟಿನೂ ಹಂಗೆ ಹೆಚ್ಚಾದ್ರೆ ಕ್ರೆಡಿಟ್ ಮಾಡಿರಿ, ಕಡಿಮೆ ಆದ್ರೆ ಡೆಬಿಟ್ ಮಾಡಿರಿ. ಇವು ರೂಲ್ ಅದಾವೆ. ಆ ರೂಲು ಪ್ರಕಾರನ ನಾವು ಬರ್ದೀವಿ ಅಂದ್ರೆ ಕರೆಕ್ಟ್ ಆಕೈತಿ. ಆ ನಿಯಮಗಳನ್ನು ಬಿಟ್ಟು ನಾವು ಬರ್ದೀವಿ ಅಂದ್ರೆ ದಟ್ ಈಸ್ ಫೈಲ್ ರೆಕಾರ್ಡಿಂಗ್ ದಿ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್ ಇಗ್ನೋರ್ಡ್. ಬಿಟ್ಟು ಅಂದರೆ ಪರ್ಚೇಸ್ಡ್, ಅಂದರೆ ದ ಫೈಲ್ ರೆಕಾರ್ಡಿಂಗ್ ದಿ ಪ್ರಿನ್ಸಿಪಲ್ಸ್ ಅಕೌಂಟಿಂಗ್ ಇಗ್ನೋರ್ಡ್. ಫೈಲ್ ರೆಕಾರ್ಡಿಂಗ್ ದಿ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್ ಈಸ್ ಇಗ್ನೋರ್ಡ್. ಇಗ್ನೋರ್ಡ್ ಅಂದರೆ ಬಿಟ್ಟು ಬಿಡು.
ನಮಗೆ ತಿಳಿದಂಗೆ ಬರೆದವ್ರಿ ನೋಡಿರಿ, ಪರ್ಚೇಸ್ ಮಷಿನರಿ ಫಾರ್ ಕ್ಯಾಶ್, ಪರ್ಚೇಸ್ ಅಕೌಂಟ್ ಇಸ್ ಡೆಬಿಟೆಡ್. ತಪ್ಪು. ಪರ್ಚೇಸ್ ಅಕೌಂಟ್ನಾಗ ಯಾವ್ದು ಬರ್ತೀವಿ, ಪರ್ಚೇಸ್ ಗೂಡ್ಸ್ ಇದ್ರೆ ಬರಿಬೇಕು, ಅಸೆಟ್ ಇದ್ರೆ ಬರೀಬಾರ್ದು. ಅವಾಗ ಅಸೆಟ್ ಅಕೌಂಟ್ ಡೆಬಿಟ್ ಆಕತಿ, ಮಷಿನರಿ ಅಕೌಂಟ್ ಡೆಬಿಟ್ ಹಾಕೋ ಬದಲು ಏನಾಗೈತಿ, ಪರ್ಚೇಸ್ ಅಕೌಂಟ್ ಡೆಬಿಟ್. ಇಟ್ ಈಸ್ ಅಗೇನ್ಸ್ಟ್ ದಿ ರೂಲ್. ದೆನ್ ರಿಸೀವ್ಡ್ ಇಂಟ್ರೆಸ್ಟ್ ಫ್ರಮ್ ಕುಮಾರ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಕುಮಾರ್ ಅಕೌಂಟ್ ಕ್ರೆಡಿಟ್ ಆಗಿಬಿಟ್ಟೈತಿ. ರಿಸೀವ್ಡ್ ಇಂಟ್ರೆಸ್ಟ್ ಫ್ರಮ್ ಕುಮಾರ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಕುಮಾರ್ ಅಕೌಂಟ್. ಕ್ಯಾಶ್ ಅಕೌಂಟ್ ಹೊರಟು ಇಂಟ್ರೆಸ್ಟ್ ಅಕೌಂಟ್ ಆಗಬೇಕು, ನಾವು ಕ್ಯಾಶ್ ಅಕೌಂಟ್ ಹೊರಟು ಕುಮಾರ್ ಅಕೌಂಟ್ ಆಗಿಬಿಟ್ಟು. ಇದು ಹೀಗೆ. ಇನ್ನು ಇನ್ನೊಂದು 4ನೇ ನಿಯಮ ಬರ್ತದೆ, ಸರಿದೋಗಿಸುವ ತಪ್ಪುಗಳು ಅಂತ ಹೇಳಿ ನಾವು ಒಂದು ನಿಯಮ ಮಾಡ್ತೀವಿ. ಅಂದರೆ ದಟ್ ಈಸ್ ಕರೆಕ್ಟ್ ಕಾಂಪೆನ್ಸೇಟಿಂಗ್ ಎರರ್. ಕಾಂಪೆನ್ಸೇಟಿಂಗ್ ಎರರ್ ಕರಿತೀವಿ ನಾವು. ಕಾಂಪೆನ್ಸೇಟಿಂಗ್ ಎರರ್ 4ನೇದು. compensating error. One error is rectified by committed by another ಅಥವಾ adjusted. One error is rectified by committed by another error ಅಥವಾ adjusted by another error. ಏನಪ್ಪ ಇಲ್ಲಿ ಒಂದು ತಪ್ಪು ಮಾಡ್ತೀವಿ ನಾವು. ಒಂದು ತಪ್ಪು ಮಾಡಿದೀವಿ ತಿಳ್ಕೊರಿ. ಒಂದು ತಪ್ಪು ಮಾಡಿದೀವಿ ಅಂದ್ರೆ ಆ ತಪ್ಪು ಮುಚ್ಚಾಕೆ ಮತ್ತೊಂದು ತಪ್ಪು ಮಾಡೋದು. ಒಂದು ಸುಳ್ಳು ಹೇಳೋದು, ಆ ಸುಳ್ಳು ಹೇಳಕ್ಕೆ ಮತ್ತೊಂದು ಸುಳ್ಳು ಹೇಳೋದು. ಇದನ್ನು ಏನು ಕರಿತೀವಿ, ಕಾಂಪೆನ್ಸೇಟಿಂಗ್ ಅಂತ ಕರಿತೀವಿ. ಅಂದರೆ ಎಕ್ಸಾಂಪಲ್ ಏನಪ್ಪ, ಸೇಲ್ಸ್ ಬುಕ್ ಈಸ್ ಓವರ್ ಕಾಸ್ಟ್ ಈಸ್ rectified by purchase book overcast. ಈಗ ಸೇಲ್ಸ್ ಬುಕ್ಕ ಓವರ್ ಕಾಸ್ಟ್ ಹೆಚ್ಚಾಗಿತ್ತು, ತಪ್ಪಾಗಿ ₹100 ಜಾಸ್ತಿ ಆಗಿತ್ತು. ಹಂಗಾರೆ ಇದು ಹೆಂಗೆ ಮುಚ್ಚೋದಪ್ಪ, ಪರ್ಚೇಸ್ ಬುಕ್ ಹೆಚ್ಚು ಮಾಡಿಬಿಡೋದು ಸುಮ್ಮ. ಇದು ಹಿಂಗೆ ಒಂದು ತಪ್ಪನ್ನು ಮಾಡೋರು. ಆಗ ಆಕಸ್ಮಿಕ ತಪ್ಪು ಆ ಥರ ಇಲ್ಲೊಂದು ಅಕೌಂಟ್ ಹಾಕೋತೀವಿ ನಾವು. ಏನಪ್ಪ, ಸಸ್ಪೆನ್ಸ್ ಅಕೌಂಟ್ ಹಾಕ್ತೀವಿ ನಾವು. ಇದಕ್ಕೆ ನಾವು ಅನಾಮತ್ ಖಾತೆ ಅಂತ ಕರಿತೀವಿ ನಾವು. ಏನೇನು ಬರ್ತಾವಪ್ಪ, ಇಫ್ ಮಿಸ್ಟೇಕ್ cannot be find out easily, the difference may be transferred to suspense account. ಅಂದರೆ ಇಫ್ ಮಿಸ್ಟೇಕ್ಸ್ ಕ್ಯಾನ್ ನಾಟ್ ಬಿ ಫೈಂಡ್ ಔಟ್ ಈಸಿಲಿ, ದ ಡಿಫರೆನ್ಸ್ ಮೇ ಬಿ ಟ್ರಾನ್ಸ್ಫರ್ ಟು ಸಸ್ಪೆನ್ಸ್ ಅಕೌಂಟ್. ಟ್ರಯಲ್ ಬ್ಯಾಲೆನ್ಸ್ ಮಾಡಿದ್ದೀವಿ, ಒಟ್ಟು ತಪ್ಪು ಸಿಗಲಿಲ್ಲ ತಿಳ್ಕೊರಿ, ಒಂದು ₹2,000 ಸಿಗ್ಲಂದಾಗ ಯಾಕಡೆ ಸೈಡ್ ಕಮ್ಮಿ ಐತ್ಲ ಆ ಕಡೆ ಹೋಗಿ ಸಸ್ಪೆನ್ಸ್ ಅಕೌಂಟ್ ಅಂದ್ಬಿಡು, ಅದು ಮಾತ್ರ ಓವರ್ಕಮ್ ಮಾಡ್ಕೊಳ್ಳೋದು ಬರ್ತೈತೆ. ಅದು ಇದು ರೆಕ್ಟಿಫಿಕೇಷನ್ ಆಫ್ ಎರರ್ ಮೇಗಿಂದ. ಪ್ರಾಕ್ಟಿಕಲಾಗಿ ಇಲ್ಲಿ ಕೆಲವು ಪ್ರಾಬ್ಲಮ್ಸ್ ಅದಾವೆ, ಆದರೆ ಅವನ್ನ ಹೇಳುವ ಸಾಧ್ಯತೆ ಆನ್ಲೈನ್ನಾಗ ಆಗೋದಿಲ್ಲ.
ಕಾಲೇಜ್ ಸ್ಟಾರ್ಟ್ ಆದಮೇಲೆ ಮತ್ತೆ ನಾನು ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದ್ರ ಮುಂದಿನ ಅಧ್ಯಾಯದ ಒಂದು ಫಾರ್ಮೇಟನ್ನು ನಿಮಗೆ ಕೊಡ್ತಾನೆ, ಗಮನಿಸ್ಕೋರಿ. ಆಕಸ್ಮಿಕ ಕಾಲೇಜ್ ಚಾಲೋ ಆಗ್ತದೆ. ದಯವಿಟ್ಟು ಫಸ್ಟ್ ಇಯರ್ದವ್ರಿಗೆ ಕಾಲೇಜ್ ಯಾವ್ದು ಚಾಲೂ ಆಗಿಲ್ಲ, ಓನ್ಲಿ ದ್ವಿತೀಯ ವರ್ಷದವ್ರಿಗೆ ಮಾತ್ರ ಐತಿ. ತಾವುಗಳು ಯಾರು ಫೋನ್ ಹಚ್ಚೋದಾಗಲಿ ವಗೇರೆ ಆಗಲಿ ಮಾಡಬೇಡ್ರಿ. ನಾವು ನಿಮ್ಗೆ ತಿಳಿಸ್ತೀವಿ, ನಿಮ್ಮ ಮೆಸೇಜ್ ಕೊಡ್ತೀವಿ, ನಿಮ್ಮ ನಂಬರ್ ಹಾಕ್ತೀವಿ. ಇವತ್ತರ ನಾಳೆ ನಿಮ್ಮ ನಂಬರ್ ಹಾಕ್ತಾರೆ, ರೂಲ್ ನಂಬರ್ಗಳು ಹಾಕ್ತಾನೆ, ನೋಡ್ಕೋರಿ. ನಾವು ನಿಮ್ಮನ್ನು ಕರಿತೀವಿ. ಅಲ್ಲಿವರೆಗೂ ನೀವು ಮನ್ಯಾಗ ಆನ್ಲೈನಲ್ಲಿ ಕ್ಲಾಸ್ಗಳನ್ನು ಗಮನಿಸ್ಕೊತೀರ ಅಂತ ಹೇಳ್ತಾ ಇವತ್ತಿನ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.